ನಮ್ಮ JDS ಶಾಸಕರಾದಂಥ ಕಂದಾಕೂರ್ ಶರಣಗೌಡ ಕಂದಾಕೂರ್ ಅವರ ಒಂದು ವಿಧಾನಸೌಧದಲ್ಲಿ ಒಂದು ಪಾರ್ಟಿ ಕೊಡಬೇಕು ನಮ್ಮೆಲ್ಲ ಸ್ನೇಹಿತರಿಗೆ ಅಂತ ಹೇಳಿ ನಿನ್ನೆ ಒಂದು ಪಾರ್ಟಿಯನ್ನು ಕೊಟ್ಟಿದ್ರು ಅಷ್ಟೇ. ಇದರಲ್ಲಿ ಯಾವುದೇ ಬೇರೆ ರಾಜಕೀಯವಾಗಿ ಯಾವುದೂ ಇಲ್ಲ. ಎಲ್ಲ ಪಕ್ಷದವರು ಇದ್ದರು, ಕಾಂಗ್ರೆಸ್ ಇದ್ದರು, JDS ಇದ್ದರು, BJP ಅವರು ಇದ್ದರು. ಆದರೆ ಇಲ್ಲಿ ಸ್ವಲ್ಪ ಗುಸುಗುಸು ಆಗಿರೋದು ಅಂತ ಕೇಳ್ತಾ ಇದೆ, ಸುದ್ದಿ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಯಾವುದೇ ಪಕ್ಷದ ಇದಿರಲಿಲ್ಲ. ಅವರು ಪ್ರೀತಿಯಿಂದ ನಮ್ಮೆಲ್ಲ ಪಕ್ಷದ ಶಾಸಕರನ್ನ ಕರೆದು ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು. ಆ ರ್ಯಾಡಿಸನ್ ಬ್ಲೂ ಅಲ್ಲಿ ಏರ್ಪಡಿಸಿದ್ರು. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಅಲ್ಲಿ ಚರ್ಚೆ ಆಗಿಲ್ಲ, ಬೇರೆ ಏನೂ ಆಗಿಲ್ಲ. ಊಟ ಮಾಡಿಬಿಟ್ಟು ಸ್ವಲ್ಪ ತಿಂದುಬಿಟ್ಟು ನಾವೆಲ್ಲರೂ ವಾಪಸ್ ಬಂದಿದ್ದೀವಿ. ಬಿಟ್ಟರೆ ಯಾವುದೇ ಸಮಸ್ಯೆ ಅಲ್ಲಿ ಇದಾಗಿಲ್ಲ. ಅಲ್ಲಿ ಯಾವುದೇ ಗೊಂದಲೂ ಆಗಿಲ್ಲ, ಯಾವುದೇ ಪಕ್ಷದ ಚರ್ಚೆ ಆಗಿಲ್ಲ. ಎಲ್ಲ ಪಕ್ಷದವರು ಒಂದಾಗಿ ಊಟ ಮಾಡಿ ಬಂದು, ವಿಜೇಂದ್ರರು ಬಂದಿದ್ರು, ಇಲ್ಲ ಅಂತ ವಿಜೇಂದ್ರ ಬಂದಿದ್ರು, ಸಂತೋಷ್ ಲಾಡು ಬಂದಿದ್ರು, ಇನ್ನು ಎಲ್ಲ ಪಕ್ಷದ MLAಗಳು ಬಂದಿದ್ರು. ಅದರಿಂದ ಔತಣಕೂಟ ನಡೆದಿದೆ. ಬಿಟ್ಟರೆ ಇಲ್ಲಿ ಯಾವುದೇ ಬೇರೆಯ ಚರ್ಚೆಗಳು ಯಾವುದು ನಡೆದಿಲ್ಲ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಗೊಂದಲಗಳು ನೂರಾರು ಇರ್ಬೋದು. ಆದರೆ ಶಾಸಕರಾಗಿ ಇಲ್ಲಿ ಬಂದಾಗ ನಾವು ಒಂದು ವಾರಗಟ್ಟಲೆ ಇಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳು ಪಾರ್ಟಿ ಕೊಟ್ಟಾಗ ಅಥವಾ ಒಂದು ಊಟ ಹಾಕಿಸಿದಾಗ ನಾವು ಬೇಡ ಅನ್ನೋಕ್ಕಾಗೋದಲ್ಲ, ಎಲ್ಲ ಬಂದು ಔತಣಕೂಟದಲ್ಲಿ ಭಾಗವಹಿಸಿದ್ವಿ. ನಾಳೆ ಮಧು ಬಂಗಾರಪ್ಪನವ್ರದ್ದು ಒಂದು ಔತಣಕೂಟ ಇದೆ ಅಂತ ಹೇಳಿದ್ರು, ಕರೆದ್ರು. ಈಗ ನಾಳೆ ನಮ್ದು ಔತಣಕೂಟ ಇದೆ, ಬರ್ಬೇಕಂತ ಕರೆದಿದ್ದಾರೆ. ಈಗ ಅದನ್ನು ಚರ್ಚೆ ಆಗುತ್ತಾ? ಅವೆಲ್ಲ ಅಲ್ಲ, ಚರ್ಚೆ ಅಲ್ಲ ಅದು. ಏಕೆಂದರೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಗೊಂದಲ ಆಗಿರಲಿಲ್ಲ, ಯಾವುದೇ ಚರ್ಚೆ ಆಗಿಲ್ಲ. ಕೇವಲ ಶರಣಗೌಡ ಅವರು ಏನು ಪಾರ್ಟಿ ಕೊಟ್ಟಿದ್ರು, ಒಂದು ಔತಣಕೂಟ ಕೊಟ್ಟಿದ್ರು, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಚರ್ಚೆ ಆಗಿಲ್ಲ ಅಲ್ಲಿ. ಇದೆಲ್ಲ ಯಾವ್ದು ನೋಡಿ, ಒಂದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬರೇ ನಾವೇ ಮಾತ್ರ ಅವತ್ತು ಔತಣಕೂಟ ಮಾಡಿ ಪಾರ್ಟಿ ಮಾಡಿದರೆ ಇದು ನೀವು ಹೇಳ್ಬೋದು ಏನೋ ನಡೀತಾ ಇದೆ, ಇಲ್ಲೇನೋ ಗೊಂದಲ ಇದೆ, ಏನೋ ಚರ್ಚೆ ನಡೀತಿದೆ ಅಂತ ನೀವು ಹೇಳ್ಬೋದು. ಬಿಟ್ರೆ ಎಲ್ಲ ಪಕ್ಷದವರು ಸೇರ್ಕೊಂಡಾಗ ಎಂಥ ಚರ್ಚೆ ಇರುತ್ತೆ? ಯಾವ ಇದು ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಔತಣಕೂಟದಲ್ಲಿ ಭಾಗವಹಿಸಿ ಅವರವರು ಊಟ ಮಾಡಿ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ. ಹಾಂ, ಅದು ಹಾಕಲ್ಲ ರೀ. ಅದೇ ಆವಾಗ ಸ್ಟಾರ್ಟಿಂಗಲ್ಲಿ ಆವಾಗ ಅವ್ರು ಹೇಳಿದ್ದು, ಈಗಲ್ಲ. ಈಗ ಯಾರು ಆಫರ್ ಮಾಡೋಕ್ಕೆ ಬರೋದಲ್ಲ. ಯಾಕಂದ್ರೆ 130 ಜನ ನಾವಿದ್ದೀವಿ, ಯಾವ ಆಫರ್ ಇಲ್ಲ, ಇದು ಇಲ್ಲ, ಎಲ್ಲ ಮುಂಡೆ ಮಚ್ಚಿ ಹೋಗಿದೆ. ಅವ್ರ ಪಕ್ಷನೇ ಅವ್ರು ಉಳಿಸ್ಕೊಂಡ್ರೆ ಸಾಕಾಗೈತಿ. ಕುದ್ಬೇಡ್ರಿ, ಸಾಕಷ್ಟೇ, ಮತ್ತೇನೂ ಇಲ್ಲ.